ನಮ್ಮವರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಮೇಘನಾ ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ಶವಹೂತ ಪ್ರಕರಣಕ್ಕೆ ಟ್ವಿಸ್ಟ್. ಮಹೇಶ್ ತಿಮರೋಡಿ ಬಂಧನ, ಯೂಟ್ಯೂಬರ್ ಸಮೀರ್ ಎಂಡಿಗೆ ಬಂಧನ ಭೀತಿ. ಮಂಗಳೂರು ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನು ಮಂಜೂರು. ಬಾಡಿಗೆಗಾಗಿ ರಸ್ತೆಯಲ್ಲಿ ನಿಲ್ಲಿಸಿದ್ದ ಲಾರಿ ಕಳವು. ಸೊರಬದ ಪೆಟ್ರೋಲ್ ಬಂಕ್ ಬಳಿ ನಡೆದ ಕೃತ್ಯ. ಸಿಸಿಟಿವಿಯಲ್ಲಿ ದಾಖಲಾಯಿತು ದುಷ್ಕರ್ಮಿಗಳ ಕೈವಾಡ. ಸಹೋದರನಿಗೆ ರಾತ್ರಿ ಕರೆಯಿಸಿ ಚಾಕು ಹಾಕಿದ ಆಸಾಮಿ. ಆರೋಪಿಯನ್ನು ಬಂಧಿಸಿದ ವಿನೋಬನಗರ ಠಾಣೆ ಪೊಲೀಸರು. ಹಳೆ ವೈಷಮ್ಯಕ್ಕೆ ಹೋಯಿತು ಜನಾರ್ದನ್ ಜೀವ. ಸಮೀರ್ ಎಂಡಿಗೆ ಬಂಧನ ಭೀತಿ. ಬೆಂಗಳೂರಿನಲ್ಲಿ ಆತನಿಗಾಗಿ ಪೊಲೀಸರ ಹುಡುಕಾಟ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಧರ್ಮಸ್ಥಳದ ಅಪಪ್ರಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯೂಟ್ಯೂಬರ್ ಸಮೀರ್ ಎಂಡಿಗೂ ಸಂಕಷ್ಟ ಶುರುವಾಗಿದೆ. ಬಂಧನ ಭೀತಿ ಎದುರಾಗಿದ್ದು ಬೆಂಗಳೂರಿನಲ್ಲಿ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ. ಆದರೆ ಆತ ಮನೆಯಲ್ಲಿ ಮೊಬೈಲ್ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಪರಾಧ ಕೃತ್ಯಗಳ ಕುರಿತು ಎಐ ವಿಡಿಯೋ ಮಾಡಿದ್ದ ಆತ ಹಲವಾರು ಗಂಭೀರ ಆರೋಪ ಮಾಡಿದ್ದನು. ಬನ್ನೇರುಘಟ್ಟದ ನಿವಾಸದಲ್ಲಿ ಆತನಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದು ಆತ ಪತ್ತೆಯಾಗಿಲ್ಲ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣದ ಬಗ್ಗೆ ಪ್ರಚೋದನಕಾರಿ ವಿಡಿಯೋ ಮಾಡಿದ ಯೂಟ್ಯೂಬರ್ ಎಂಡಿ ಸಮೀರ್ ವಿರುದ್ಧ ಧರ್ಮಸ್ಥಳ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಮೀರ್ ಎಐ ಬಳಸಿ ತಪ್ಪು ಮಾಹಿತಿ ಹರಡಿದ್ದಾನೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಅಲ್ಲದೆ ಧರ್ಮಸ್ಥಳ ಭಕ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸಮೀರ್ನನ್ನ ಬಂಧಿಸುವಂತೆ ಆಗ್ರಹಿಸಿದ್ರು. ಇನ್ನು ಇತ್ತೀಚೆಗೆ ಕುಣಿಗಲ್ ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಾಗಿತ್ತು. ಈ ನಡುವೆ ಮಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನನ್ನ ಸಮೀರ್ ಎಂಡಿ ಪಡೆದುಕೊಂಡಿದ್ದಾರೆ. ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಸುಮೋಟೋ ಪ್ರಕರಣ ದಾಖಲಾಗಿತ್ತು. ಆಗಸ್ಟ್ 19ರಂದು ಸಮೀರ್ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇದೀಗ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ.
ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜ್ರೆಯಲ್ಲಿರುವ ಮಹೇಶ್ ತಿಮರೋಡಿಯನ್ನ ಬಂಧಿಸಲಾಗಿದೆ. ಭಾರೀ ಭದ್ರತೆಯ ನಡುವೆಯೂ ಪೊಲೀಸರು ವಶಕ್ಕೆ ಪಡೆದು ವ್ಯಾನ್ನಲ್ಲಿ ತಮ್ಮೊಂದಿಗೆ ಕರೆದೊಯ್ದರು. ಪೊಲೀಸರು ತಿಮರೋಡಿ ಮನೆಗೆ ಬಂದಾಗ ಅಲ್ಲಿ ನೆರೆದಿದ್ದ ಬೆಂಬಲಿಗರು ಅವರ ಪರ ಘೋಷಣೆಗಳನ್ನು ಕೂಗಿದರು. ಹಿರಿಯ ಬಿಜೆಪಿ ನಾಯಕ ಮತ್ತು ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿರುವ ಹಿನ್ನೆಲೆಯಲ್ಲಿ ಪೊಲೀಸರು ತಿಮರೋಡಿಯನ್ನ ವಶಕ್ಕೆ ಪಡೆದಿದ್ದಾರೆ. ತಿಮರೋಡಿ ಅವರು ಹಲವು ಜನರ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಸಿದ್ರು. ವಿಧಾನಸಭಾ ಅಧಿವೇಶನದಲ್ಲೂ ಆರೋಪ ಮಾಡಿರೋ ವಿಚಾರ ಪ್ರಸ್ತಾಪವಾಗಿತ್ತು. ಸದ್ಯ ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದಾರೆ. ಸಿಗಲೇಬೇಕು. ಅತ್ಯಾಚಾರ ಮಾತ್ರ ಅಲ್ಲ, ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಅತ್ಯಾಚಾರ ಕೊಲೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು. ಸೌಜನ್ಯ ಅಲ್ಲ, ಧರ್ಮಸ್ಥಳ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಮಾಡಿ ಅವರ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಎನ್ಕ್ವೈರಿ ಅದು ಒಂದು ಯಾವ್ದಕ್ಕೂ ಲಿಮಿಟ್ ಅಂತ ಹೇಳಿ ಇರುತ್ತೆ. ಅರ್ಥ ಆಯ್ತಲ್ವಾ? ಸುಮ್ಮನೆ ಇದನ್ನು ಮಾಡಬೇಡಿ ನೀವು. ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದ್ದು ವಿಶೇಷ ತನಿಖೆ ಮತ್ತು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಒತ್ತಾಯಿಸಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಪಪ್ರಚಾರ ನಡೆಸ್ತಾ ಇರೋರ ವಿರುದ್ಧ ಘೋಷಣೆ ಹಾಕಿದರು. ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಗೆ ಬರಬೇಕು. ಸುಳ್ಳು ಪ್ರಚಾರ, ತೇಜೋವಧೆ ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟಾಗಿದ್ದು ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು. ವೈದಿಕ ಹಿಂದೂ ಧರ್ಮಕ್ಕೆ ಸನಾತನ ವೈದಿಕ ಹಿಂದೂ ಧರ್ಮಕ್ಕೆ ಜೈ ಶ್ರೀರಾಮ್. ತೇಜೋವಧೆ ನಿಲ್ಲಬೇಕು. ಧರ್ಮಸ್ಥಳ ತೇಜೋವಧೆ ನಿಲ್ಲಬೇಕು. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿರುವವರನ್ನು ಶಿಕ್ಷಿಸಬೇಕು. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡುವವರನ್ನು ಶಿಕ್ಷಿಸಬೇಕು. ಧಾರ್ಮಿಕ ಕೇಂದ್ರಗಳ ಶಾಶ್ವತ ರಕ್ಷಣೆಗೆ ವ್ಯವಸ್ಥೆ ಮಾಡಬೇಕು. ಹಿಂದೂ ಧಾರ್ಮಿಕ ಕೇಂದ್ರಗಳ ವಿರುದ್ಧ ದಾಳಿ ನಿಲ್ಲಿಸಬೇಕು. ಹಿಂದೂ ಭಾವನೆಗಳ ಅವಮಾನ ನಿಲ್ಲಿಸಬೇಕು. ಸುಳ್ಳು ಸುದ್ದಿ ಅಪಮಾನ. ಧರ್ಮಸ್ಥಳದ ರಕ್ಷಣೆ, ಭಾರತ್ ಮಾತಾ. ಸದಸ್ಯರುಗಳನ್ನು ಬಂಧಿಸುವಂತ ಕೆಲಸ ಮೊದಲೇ ಆಗಬೇಕಾಗಿರೋದು. ಹಿಂದೂಗಳಿಗಾಗಿ ಇರೋದು
ಭಾರತ ಮಾತ್ರ. ಎಲ್ಲಿ ನೇಪಾಳದಲ್ಲಿ ಒಂದು ಹಿಂದೂ ದೇಶ ಅನಿಸ್ಕೊಂಡಿತ್ತು, ಅಲ್ಲೂ ಕೂಡ ಕಮ್ಯುನಿಸ್ಟರ ಕುತಂತ್ರದಿಂದಾಗಿ ಇವತ್ತು ಪ್ರಜಾಸತ್ತೆ ಬಂದಿದೆ. ಆದರೂ ಕೂಡ ಅಲ್ಲಿಯ ಜನತೆ ನಮಗೆ ರಾಜಪ್ರಭುತ್ವನೇ ಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಈ ಹಿಂದೂ ಪರಂಪರೆ ಮಾತ್ರ ವಿಶ್ವದಲ್ಲಿ ಶಾಂತಿಯನ್ನು ತರಲಿಕ್ಕೆ ಸಾಧ್ಯ. ನಾವು ಹಿಂದೂಗಳು ಮೂಲಭೂತವಾದಿಗಳಾಗಿದ್ದರೆ ಈ ಭಾರತದಲ್ಲಿ ಒಬ್ಬನೇ ಒಬ್ಬ ಕ್ರಿಶ್ಚಿಯನ್, ಒಬ್ಬನೇ ಒಬ್ಬ ಮುಸ್ಲಿಂ ಇರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅವರು ಯಾವುದೇ ಶ್ರದ್ಧಾ ಕೇಂದ್ರಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇತಿಹಾಸವನ್ನು ನಾವು ನೋಡಿದ್ದೀವಿ. ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ನರು ಎಷ್ಟು ಕ್ರೂರವಾಗಿ ಮತಾಂತರವನ್ನು ಮಾಡಿದ್ದಾರೆ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ನಾಶ ಮಾಡಿದ್ದಾರೆ, ನಮ್ಮ ನಂಬಿಕೆಯನ್ನು ಹಾಳು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವತ್ತಿಂದನೂ ಮಾಡಿದ್ದಾರೆ, ಇವತ್ತು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತಹ ಸರ್ಕಾರ ಯಾಕೆ ಇವತ್ತು ಈ ಥರದ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ನಾವು ತಿಳ್ಕೊಳ್ಬೇಕಂತ ಅವಶ್ಯಕತೆ ಇದೆ. ಸಿದ್ದರಾಮಯ್ಯನವರಿಗೆ ಮುಸ್ಲಿಂ ಮೂಲಭೂತವಾದಿಗಳ ಮತ್ತು ಕ್ರಿಶ್ಚಿಯನ್ ಮಿಷನರಿಗಳ, ನಗರದ ನಕ್ಸಲರ ಈ ಕೆಲಸಗಳಿಗೆ ಕುಮ್ಮಕ್ಕು ಯಾಕೆ ಕೊಡ್ತಾ ಇದ್ದಾರೆ ಅನ್ನುವಂಥ ನಾವು ಪ್ರಶ್ನೆಯನ್ನು ಕೇಳಲೇಬೇಕಾದಂಥ ಅನಿವಾರ್ಯತೆ ನಮಗೆ ಬಂದಿದೆ. ಇವತ್ತು ಧರ್ಮಸ್ಥಳ ಅನ್ನೋದು ಒಂದು ಪೂಜಾ ಸ್ಥಾನ ಅಲ್ಲ, ಅದೊಂದು ಶ್ರದ್ಧಾ ಕೇಂದ್ರ, ನಮ್ಮೆಲ್ಲರ ಭಾವನೆಯ ಕೇಂದ್ರ. ಆ ಭಾವನೆಗಳನ್ನು ನಾಶ ಮಾಡಬೇಕು ಅಂತಲೇ ಇಷ್ಟೊಂದು ವ್ಯವಸ್ಥಿತವಾಗಿ ಕೆಲಸಗಳನ್ನು ತಾವು ಮಾಡ್ತಾ ಇದ್ದೀರಿ. ದಯವಿಟ್ಟು ಸರ್ಕಾರ ಯಾವುದೇ ಇಂತಹ ಕುಕೃತ್ಯಗಳಿಗೆ ಖಂಡಿತ ಕುಮ್ಮಕ್ಕನ್ನು ಕೊಡೋದನ್ನು ನಿಲ್ಲಿಸಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೇನೆ. ಹಾಗೆ ಹಲವಾರು ಸಾರ್ವಜನಿಕರು ಈ ಥರದ ಭಾವನೆಗಳನ್ನು ಧಕ್ಕೆ ಮಾಡ್ತಾ ಇರೋಂತಹ ಜನಗಳ ಮೇಲೆ ದಾವೆಗಳನ್ನು ಹಾಕಿ, ಕ್ರಿಮಿನಲ್ ಕೇಸ್ಗಳನ್ನು ಹಾಕಿ ಅಂತೇಳಿ ನಮಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ವಕೀಲರು ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ನಡೀತಾ ಇರುವಂಥ ಆಘಾತವನ್ನು ತಪ್ಪಿಸಲಿಕ್ಕೆ ನಾವು ಕಾನೂನಿನ ಮೊರೆ ಹೋಗಿ ಅದರ ಮೂಲಕ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲೇಬೇಕಾಗುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ನಮ್ಮ ಧರ್ಮಸ್ಥಳದ ಮೇಲೆ ಮಾಡ್ತಾ ಇರೋಂಥ ಈ ಆಘಾತವನ್ನು ತಕ್ಷಣದಿಂದ ನಿಲ್ಲಿಸಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ. ಇತ್ತೀಚೆಗೆ ನಮ್ಮ ಅತ್ಯಂತ ಪವಿತ್ರವಾದಂತಹ ತೀರ್ಥಕ್ಷೇತ್ರವಾದಂತಹ ಧರ್ಮಸ್ಥಳದಲ್ಲಿ ಇವತ್ತು ಅನೇಕ ವ್ಯಕ್ತಿಗಳು ಇವತ್ತು ಧರ್ಮಸ್ಥಳದ ಹೆಸರಿನಲ್ಲಿ ಧರ್ಮಸ್ಥಳದ ಏನು ಒಂದು ಧಾರ್ಮಿಕ ಭಾವನೆ ಇದೆ, ಮಂಜುನಾಥನ ಬಗ್ಗೆ ಇರುವಂಥ ಧಾರ್ಮಿಕ ಭಾವನೆಯನ್ನು ಧಕ್ಕೆ ಮಾಡುವಂತಹ ಒಂದು ಅನೇಕ ಷಡ್ಯಂತ್ರಗಳು ಇವತ್ತು ಅಲ್ಲಿ ನಡೀತಾ ಇದೆ. ಇವತ್ತು ಇದೆಲ್ಲರ ಹಿಂದೆ ನಾವು ವಿಚಾರವನ್ನು ಮಾಡೋದಾದರೆ ಇದು ಕೇವಲ ಮೊದಲನೇದಲ್ಲ. ಈ ಹಿಂದೆಯೂ ಸಹ ತಮಿಳುನಾಡಿನ ಕಂಚಿ ಶಂಕರಾಚಾರ್ಯರ ಸಂದರ್ಭದಲ್ಲಿರ್ಬೋದು, ಅಥವಾ ಮಹಾರಾಷ್ಟ್ರದ ಶನಿಸಿಂಗ್ನಾಪುರದಲ್ಲಿರ್ಬೋದು, ಅದೇ ರೀತಿ ಕೇರಳದ ಶಬರಿಮಲೆಯ ಅಯ್ಯಪ್ಪನ ಸಂದರ್ಭದಲ್ಲಿರ್ಬೋದು. ಶ್ರೀಕೃಷ್ಣ ಕ್ಷೇತ್ರ ಧರ್ಮಸ್ಥಳದ ವಿಷಯವಾಗಿ ಏನೆಲ್ಲ ಹುನ್ನಾರಗಳು ಷಡ್ಯಂತ್ರ ನಡೀತಾ ಇದ್ದಾವೆ ಅಂತ ಬಿಟ್ಟು ನಮಗೆಲ್ಲ ಈಗ ಗೊತ್ತಿದೆ. ಯಾರೋ ಒಬ್ಬ ಬಂದ, ಯಾರೋ ಅನಾಮಿಕ ಬಂದ, ಯಾವುದೋ ಒಂದು ಕಂಪ್ಲೇಂಟ್ ತಂದ ಅಂತ ಬಿಟ್ಟು ಅದಕ್ಕೆ ಎನ್ಕರೇಜ್ ಮಾಡ್ಕೊಂಡ್ಬಿಟ್ಟು 10 ಕಡೆ ಗುಂಡಿ ತೆಗೆಯೋದು, 10 ಕಡೆ JCB ತೆಗೆಯೋದು, ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ಆ ಖರ್ಚುಗಳನ್ನೆಲ್ಲ ಇವರು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ? ಮೊದಲೇ ಗ್ಯಾರಂಟಿ ಕೊಟ್ಟು, ಆ ಸಾಲ ಕೊಟ್ಟು, ಈ ಸಾಲ ಕೊಟ್ಟು ಎಲ್ಲ ಬರ್ಬಾದಾಗೋಗ್ಬಿಟ್ಟಿದ್ದಾರೆ. 42,000 ಸಮಥಿಂಗ್ ಕೋಟಿ ಇದ್ದಿತ್ತು, ಈಗ 63,000 ಕೋಟಿ ಸಾಲ ಆಗೋಗ್ಬಿಟ್ಟಿದೆ. ಷಡ್ಯಂತ್ರವನ್ನ ಸರ್ಕಾರ ನಡೆಸ್ತಿರೋದು, ಹಿಂದೂ ಜನರೇ ನಡೆಸ್ತಿರೋದು. ಆದ್ರೆ ಯಾರದ್ದೋ ಕುಮ್ಮಕ್ಕಿಗೆ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರುತ್ತಿರುವ ವ್ಯಕ್ತಿಗಳು ಮತ್ತು ಶಕ್ತಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಸಾಗರದಲ್ಲಿ ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿಗಳ ಜನಾಗ್ರಹ ವೇದಿಕೆಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಸಾಗರದ ಮಹಾಗಣಪತಿ ದೇವಸ್ಥಾನದಿಂದ ಆರಂಭಗೊಂಡು ಪ್ರತಿಭಟನಾ ಮೆರವಣಿಗೆಗೆ ನಡೆಸಲಾಯಿತು. ಸಾಗರ ನಗರಸಭೆಯ ಗಾಂಧಿ ಮೈದಾನದ ನಗರಸಭೆ ರಂಗಮಂದಿರದಲ್ಲಿ ಸಭೆ ನಡೆಯಿತು. ಅಪಪ್ರಚಾರ ಮಾಡ್ತಿರೋರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡಿದರು. अधिकार
ಹೋಗ್ತೀವಿ ಸರ್ ಅಲ್ಲಿ ಆಟೋದಲ್ಲಿ. छोटी पर्सनल या बिजनेस अंकल डिलीवरी है ना. ಕೃಪೆಯಾಗು ಅನ್ನುವ ಹಾಗೆ ನಮ್ಮ ಭಾರತ ಬಾಡಿಗೆಗಾಗಿ ರಸ್ತೆಯಲ್ಲಿ ನಿಲ್ಲಿಸಿದ್ದ ಲಾರಿ ಕಳವು. ಸೊರಬದ ಪೆಟ್ರೋಲ್ ಬಂಕ್ ಬಳಿ ನಡೆದ ಕೃತ್ಯ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ, ಬನ್ನಿ ನೋಡೋಣ. ಸೊರಬದ ಪೆಟ್ರೋಲ್ ಬಂಕ್ ಒಂದರ ಎದುರಿಗೆ ನಿಲ್ಲಿಸಿದ್ದ ಲಾರಿಯೊಂದು ಕಳ್ಳತನವಾಗಿರುವ ಘಟನೆ ನಡೆದಿದೆ. ಮಳೆಗಾಲ, ಬಾಡಿಗೆ ಇಲ್ಲ ಎಂಬ ಕಾರಣದಿಂದ ಲಾರಿಯ ಮಾಲೀಕ ಆರಿಫ್ ಅಹಮದ್ ಯಾವಾಗಲೂ ಸೊರಬದ ಪೆಟ್ರೋಲ್ ಬಂಕ್ ಒಂದರ ಎದುರಿಗೆ ಲಾರಿಯನ್ನ ನಿಲ್ಲಿಸುತ್ತಿದ್ರು. ಸೋಮವಾರ ಯಾವುದೋ ಬಾಡಿಗೆ ಬಂತು ಎಂದು ಬೆಳಗ್ಗೆ 4:30ಕ್ಕೆ ಡ್ರೈವರ್ ಹೋಗಿ ಪೆಟ್ರೋಲ್ ಬಂಕ್ನಲ್ಲಿ ನೋಡಿದಾಗ ಲಾರಿ ಸ್ಥಳದಲ್ಲಿ ಇರಲಿಲ್ಲ. ನಂತರ ಸ್ಥಳದಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದಾಗ ಕಳ್ಳರು ಲಾರಿಯನ್ನ ಚಲಾಯಿಸಿಕೊಂಡು ಹೋಗುತ್ತಿರುವುದು ಕಂಡುಬಂದಿದೆ. ಆಗುಂಬೆ ಸಮೀಪದ ಏಸು ಕ್ರಿಸ್ತನ ದೇವಾಲಯದ ಮುಂದೆ ಬ್ರಹ್ಮಾವರ ಮೂಲದ ಮಹಮ್ಮದ್ ಎಂಬುವರ ಕಾರೊಂದು ಮರಕ್ಕೆ ಗುದ್ದಿದ ಪರಿಣಾಮ ಅಪಘಾತ ಸಂಭವಿಸಿದೆ. ತೀರ್ಥಹಳ್ಳಿಗೆ ಬರುತ್ತಿದ್ದ ಕಾರು ವಾಪಸ್ ಉಡುಪಿ ಕಡೆ ಮುಖ ಮಾಡಿ ನಿಂತಿದ್ದು ಭಾರೀ ಅನಾಹುತವನ್ನ ತಪ್ಪಿಸಿದೆ. ಕಾರು ಫುಲ್ ಜಖಂ ಆಗಿದ್ದು ಕಾರಿನಲ್ಲಿದ್ದ ಯುವಕ ಸದ್ಯ ಸೇಫ್ ಆಗಿದ್ದಾನೆ. ಈ ವೇಳೆ ಗಾಬರಿಯಾಗಿದ್ದ ಯುವಕನಿಗೆ ಧೈರ್ಯ ಹೇಳಿ ಕೊನೆಗೆ ತೀರ್ಥಹಳ್ಳಿಯಿಂದ ಮಿತ್ರನ ಟೋಯಿಂಗ್ ವೆಹಿಕಲ್ ತರಿಸಿ ಕಾರನ್ನ ಶಿಫ್ಟ್ ಮಾಡಲು ಕುರುವಳ್ಳಿ ನಾಗರಾಜ್ ಸಹಕರಿಸಿದರು. ಸ್ವಲ್ಪ ನಮಗೂ ಬರೋದು ಇಲ್ಲಿ ಪಾಪ ಒಬ್ಬನೇ ಫೋನ್ ಮಾಡಿ ಬರ್ತೀನಿ ಅಂದ್ರ ಬರ್ತಾರಂದ್ರೆ ಅಡಿ ನೀವು ಹೋಗಿ ಅಡ್ಡಿ ಮಾತಾಡ್ತಾ ಇದ್ದಾರೆ
ಅಲ್ಲ ಇಲ್ಲ ನೀವು ಕಲ್ಪನೆಯಲ್ಲಿ ಫಿಸಿಕಲ್ ನಂಬರ್ ಇದೆ, ಬರ್ತೀನಿ ಅಂದಿಲ್ಲ ಅಂದ್ರೆ ನಾವು ಬೇರೆ ನಂಬರ್ ಕೊಡ್ತೀವಿ. ಅದು ಕೊಡಿರಿ ಅವರು ಕಾಣೆ ಅವ್ನು ಯಾಕೆ ಅವ್ರ ನಂಬರ್ ಇಲ್ಲ, ಅವ್ರಿಗೆ ಕಾಲ್ ಮಾಡಿದ್ದು ಯಾರಿಗೆ ಮಾಡಿದ್ರು ಅಂತ ನಂಬರ್ ಕೊಡಿ. ಶಾಸ್ತ್ರ ಹೇಳ್ತೀವಿ ಸ್ವಲ್ಪ, ನಮಗೂ ಬರೋದು ಇಲ್ಲಿ ಪಾಪ ಒಬ್ಬನೇ ಫೋನ್ ಮಾಡಿ ಬರ್ತೀನಿ ಅಂದ್ರ ಬರ್ತಾರಂದ್ರೆ ಅಡಿ ನೀವು ಹೋಗಿ ಅಡಿ ಮಾತಾಡ್ತಾ ಇದ್ದಾರೆ ಈಗ. ಅಷ್ಟು ಅಲ್ಲ ಇಲ್ಲ ನೀವು ಕಲ್ಪನೆಯಲ್ಲಿ ಫಿಸಿಕಲ್ ನಂಬರ್ ಇದೆ, ಬರ್ತೀನಿ ಅಂದಿಲ್ಲ ಅಂದ್ರೆ ನಾವು ಬೇರೆ ನಂಬರ್ ಕೊಡ್ತೀವಿ. ಅದು ಕೊಡಿರಿ ಅವರು ಕಾಣೆ ಅವ್ನು ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಇಂದಿನಿಂದ ಬೈಕ್ ಟ್ಯಾಕ್ಸಿ ಸೇವೆ ಪುನರ್ ಆರಂಭವಾಗಿದೆ. ಈ ಮೂಲಕ ಜೂನ್ 16ರಿಂದ ಹೇರಲಾಗಿದ್ದ ನಿಷೇಧವನ್ನು ತೆರವುಗೊಳಿಸಲಾಗಿದೆ. ಸದ್ಯ ಓಲಾ ಹೊರತುಪಡಿಸಿ ಊಬರ್, ರ್ಯಾಪಿಡೋ ಆಪ್ಗಳಲ್ಲಿ ಮಾತ್ರ ಬೈಕ್ ಟ್ಯಾಕ್ಸಿ ಸೇವೆ ಲಭ್ಯವಿದೆ. ಆಟೋ ಕ್ಯಾಬ್ಗಳಿಗೆ ದುಬಾರಿ ಹಣ ಪಾವತಿಸುತ್ತಿದ್ದ ಜನರಿಗೆ ಇದರಿಂದ ಸ್ವಲ್ಪ ರಿಲೀಫ್ ಸಿಗಲಿದೆ. ಬೈಕ್ ಟ್ಯಾಕ್ಸಿ ಸೇವೆ ರದ್ದುಪಡಿಸಿ ಆಧಾರಿತ ಸೇವೆ ಒದಗಿಸುವ ಕಂಪನಿಗಳು ಕರ್ನಾಟಕ ಹೈಕೋರ್ಟ್ ಮೊರೆ ಹೋಗಿದ್ದವು. ಸದ್ಯ ಬೈಕ್ ಟ್ಯಾಕ್ಸಿ ಸಂಬಂಧ ನೀತಿ ಚೌಕಟ್ಟು ನಿಗದಿಪಡಿಸಲು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದ್ದು ಸೆಪ್ಟೆಂಬರ್ 22ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಹಾಗಾಗಿ ಇಂದಿನಿಂದ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಆರಂಭವಾಗಿದೆ. ವಿಧಾನಸಭೆಯಲ್ಲೂ ಗುಂಡಿಯ ಪ್ರವೇಶ ಪ್ರಸ್ತಾಪವಾದರೂ ಗುಂಡಿ ಮುಚ್ಚೋರು ಯಾರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ವಿಪಕ್ಷಗಳ ಧ್ವನಿ ಎತ್ತುತ್ತಲೇ ಇವೆ. ಆದರೂ ರಾಜ್ಯದಲ್ಲಿ ಗುಂಡಿ ಮುಚ್ಚುವ ಕಾರ್ಯ ನಡೀತಾ ಇಲ್ಲ. ಶಿವಮೊಗ್ಗ ನಗರದ ವೈದ್ಯನಗರದ ಮುಖ್ಯ ರಸ್ತೆಯಲ್ಲೂ ಇದೇ ಹಣೆಬರಹ. ಭದ್ರಾವತಿಯ ಕಡೆಯಿಂದ ಚನ್ನಗೆರೆ ಕಡೆಯಿಂದ ಬರೋರು ಇದೇ ರಸ್ತೆಯ ಮೂಲಕ ಶಿವಮೊಗ್ಗಕ್ಕೆ ಎಂಟ್ರಿ ಕೊಡಬೇಕು. ಹಲವಾರು ತಿಂಗಳಿನಿಂದ ಗುಂಡಿ ಬಿದ್ದರೂ ಇದುವರೆಗೂ ಮುಚ್ಚುವ ಕಾರ್ಯ ಮಾತ್ರ ಯಶಸ್ವಿಯಾಗಿ ನಡೀತಾ ಇಲ್ಲ. ಸೇತುವೆಯಿಂದ ಎಂಆರ್ಎಸ್ ಸರ್ಕಲ್ ವರೆಗೂ ಇರೋ ರಸ್ತೆಯು ಸಂಪೂರ್ಣ ಗುಂಡಿಮಯವಾಗಿದೆ.
ಯಾವಾಗ ವಾಹನ ಸವಾರರು ಬಿದ್ದು ಕೈಕಾಲು ಮುರಿದುಕೊಳ್ತಾರೋ ಗೊತ್ತಿಲ್ಲ. ಸಂಬಂಧಪಟ್ಟ ಬಿಡಬ್ಲ್ಯೂಡಿ ಇಲಾಖೆಯವರು ಗಪ್ಚುಪ್ ಆಗಿದ್ದಾರೆ. ಜನರು ಸಹ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಕುರಿನಾದ್ರೂ ಮೇಯ್ದು ಬರೋದಕ್ಕೆ ಕಾನೂನು ತನ್ನಿ ಎಂದು ಶಾಸಕ ಶಿವಲಿಂಗೇಗೌಡ ಒತ್ತಾಯಿಸಿದ್ದಾರೆ. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮ ನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು. ಕೋಟಿ ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7.
ವಿರಾಮದ ನಂತರ ನಮ್ಮೂರು ನಮ್ಮ ಸುದ್ದಿಗೆ ಸ್ವಾಗತ. ಕುರಿಗಾಹಿಗಳ ಬಿಲ್ನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರೋರನ್ನ ಸೇರಿಸಿಕೊಳ್ಬೇಕು. ಅರಣ್ಯ ಪ್ರದೇಶದಲ್ಲಿ ಅಂದ್ರೆ ಡ್ರೀಮ್ ಫಾರೆಸ್ಟ್ನಲ್ಲಿ ಟ್ರಂಚ್ ಹೊಡೆದಿದ್ದಾರೆ. ಕುರಿ ಕಾಯೋದಕ್ಕೆ ಮೀಸಲಾಗಿದ್ದ ಜಾಗ ಈಗ ಡ್ರೀಮ್ಡ್ ಫಾರೆಸ್ಟ್ ಆಗಿದೆ. ಅರಣ್ಯ ಪಾಲಕರು ಕುರಿಗಾಹಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಕುರಿನಾದ್ರೂ ಮೇದು ಬರೋದಕ್ಕೆ ಕಾನೂನು ತನ್ನಿ ಎಂದು ಶಾಸಕ ಶಿವಲಿಂಗೇಗೌಡ ಒತ್ತಾಯಿಸಿದ್ರು. ಏನು ಬೆಳೆಸದೆ ಟ್ರಂಚ್ ಹೊಡೆದಿದ್ದಾರೆ ಅಷ್ಟೇ. ಅಂತಹ ಕಡೆನಾದ್ರೂ ಕುರಿ ಮೇಯಿಸೋಕೆ ಅವಕಾಶ ನೀಡೋದಕ್ಕೆ ರಿಯಾಯಿತಿ ನೀಡಿ ಎಂದು ಕೇಳಿಕೊಂಡರು. ಕಡೆ ಭಾಗದಿಂದ ಬರ್ತಾರೆ ಅವರು ಮೇವನ್ನು ಆಧರಿಸಿ ಯಾವಾಗ ಬೇಸಿಗೆನಲ್ಲಿ ಬರ್ತಾರೆ. ನಾವು ವರ್ಷ ಇಡೀ ಕುರಿ ಸಾಕ್ತಕ್ಕಂಥವ್ರು. ನಾವು ಹೋಗ್ತೀವಿ ವಲಸೆ ಆ ಕಡೆ ಚನ್ನರಾಪಟ್ಟಣದ ಕಡೆ ಈ ಗದ್ದೆ ಕೂಳೆ ಬೀಳ್ತಾವಲ್ಲ ಅದು ನಾವು ಹೋಗ್ತೀವಿ ಆ ಕಡೆ ಕೊಡ್ಕೊಂಡು. ನಮ್ಮಲ್ಲೂ ಇವತ್ತು ಸಾವಿರಾರು ಕುರಿಗಳಿದ್ದಾವೆ. ನೀವು ಕುರಿಗಾಯಿಗಳು ಅಂತ ಗುರುತಿಸ್ಬೇಕಾದ್ರೆ ನೀವು ಏನು ಗ್ರಾಮೀಣ ಪ್ರದೇಶದಲ್ಲಿ ನೂರಾರು ಸಾವಿರಾರು ಕುರಿಗಳನ್ನು ಇಟ್ಕೊಂಡಿದ್ದಾರೆ ಅವ್ರಿಗೂ ನೀವು ರಿಜಿಸ್ಟ್ರೇಷನ್ ಮಾಡಿ ಈ ಸೌಲಭ್ಯಗಳನ್ನು ಎಲ್ಲ ಈಗಲೂ ಕೊಡ್ತಾ ಇದ್ದಾರೆ. ಮೆಡಿಷನ್ ಎಲ್ಲ ಕೊಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮೆಡಿಷನ್ನ ಕೊಡಬೇಕು. ಅವರನ್ನು ಕುರಿಗಾಯಿಗಳು ಅಂತ ರಿಜಿಸ್ಟ್ರೇಷನನ್ನು ಗ್ರಾಮೀಣ ಪ್ರದೇಶದಲ್ಲಿ ಯಾರ್ಯಾರು ಸ್ವಂತ ಜಮೀನಲ್ಲಿ ಮೇಯಿಸ್ಕೊಂಡು ಅವ್ರಿವ್ರ ಜಮೀನಲ್ಲಿ ಬಯಸ್ಕೊಂಡು ಪಾಪ ಅವ್ರ ಕೈಲೆಲ್ಲ ಬಯಸ್ಕೊಂಡು ಅನ್ನಿಸ್ಕೊಂಡು ಅದೇನಾಯ್ತು ಅಂದರೆ ಇವತ್ತು ಆರ್ಥಿಕ ಪ್ರಗತಿಗೆ ಭಾಳ ಉತ್ತಮ. ಬಿಲ್ಲಲ್ಲಿ ಏನು ಸೇರಿಸ್ಬೇಕು ಹೇಳಿ ಸ್ವಾಮಿ ಹೇಳ್ ನಾವು ಸುಮ್ ಕುತ್ಗಳಿಂದ್ರೆ ಕುತ್ಕತ್ತಿಕೊಂಡು ಅವರೆಲ್ಲ ಹೇಳುವಾಗ ಅರ್ಧ ಗಂಟೆ ಕೊಡ್ಲಿಲ್ಲ ನಿಮ್ಗೆ ಅದೇನು ನೀವು ಯಾಕೆ ಅರ್ಥ ಮಾಡಿಕೊಳ್ಳೋದು ಯಾರಿಗೆ ನೋಡಿ ಎಷ್ಟು ನಿಮಿಷ ಸೇರಿಸ್ಬೇಕಂತ ಹೇಳಿ ಅಲ್ಲ. ನಾವು ಹೇಳೋವರೆಗೂ ನೀವು ಇದು ಮಾಡೋದಿಲ್ಲ. ಏನಾಗ್ಬೇಕು ಹೇಳಿ. ಆದರೆ ಈಗ ನೀವು ದಯಮಾಡಿ ಆ ಕುರಿಗಾಯಿಗಳನ್ನು ಏನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕುರಿಗಾಯಿಗಳನ್ನು ಆ ಲೀಸ್ಟ್ನಲ್ಲಿ ಸೇರಿಸ್ಕೋಬೇಕು, ಅವ್ರಿಗೂ ಸವಲತ್ತುಗಳು ಕೊಡಬೇಕು ಅನ್ನೋದು ಒಂದು. ಎರಡನೇದು, ನಾನು ಅರಣ್ಯ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ. ನೀವೀಗ ಎಲ್ಲ ಈ ದೇಶನೇ ಡೀಮ್ಡ್ ಫಾರೆಸ್ಟ್ ಮಾಡಿದ್ದಾರೆ ಸೆಂಟ್ರಲ್ನಲ್ಲಿ. ಈ ದೇಶ ಏನು ಉಳಿದಿಲ್ಲ, ಎಲ್ಲವೂ ಅರಣ್ಯ ಪ್ರದೇಶಗಳು ಆಗೋಗಿದೆ. ನಾವು ಬೇಡ ಅಂತಲೂ ಹೇಳೋದಿಲ್ಲ. ಹೌದೌದು, ಅದು ಡೀಮ್ಡ್ ಫಾರೆಸ್ಟ್ ಗೌರ್ಮೆಂಟ್ ತಡ್ರಿ. ಶಿವಲಿಂಗೌಡ ಅವ್ರು ಯಾಕೆ ಉತ್ತರ ಬಿಲ್ ಬಗ್ಗೆ ಅವ್ರಿಗೆ ಉತ್ತರ ಕೊಡ್ತೀವಿ. ಈಗ ಅಲ್ಲಿ ಅಂಗುರ್ಗುತ್ತಿ ಕುರ್ಚಿ ಗಿಡ ತಡ್ರಿ ಸ್ವಾಮಿ ಇರೋ ಫ್ಯಾಕ್ಟ್ರಿ ಹೇಳೋದಿಲ್ಲ, ಚರ್ಚೆ ಮಾಡ್ತೀರಿ. ಅನುಭವಿಸ್ತಾ ಇರೋ ಪ್ರಶ್ನೆ ಹೇಳ್ತೀನಿ ತಡ್ರಿ. ಅಂಗರ್ ಗಿಡ ಕುರ್ಚಿ ಗಿಡ ಏನು ನಿಮ್ಮ ಆಸ್ತಿ ಇಲ್ಲ, ನಿಮ್ಮ ಮರ ಮಲಿಕೆ ಇಲ್ಲ, ನಿಮ್ ಯಾಂಥದ್ದು ಇಲ್ಲ. ಅಲ್ಲೇನ್ ಮಾಡಿದರೆ ನಮ್ಮ ಡೀಮ್ಡ್ ಫಾರೆಸ್ಟ್ ಅಂತ ತಂದು ಒಂದು ಬೌಂಡ್ರಿ ಟ್ರಂಚ್ ಹೊಡೆದು ಬಿಟ್ಟಿದ್ದಾರೆ. ಅವು ಹಿಂದೆ ಸನಾತನ ಧರ್ಮದಿಂದ ಸನಾತನ ಕಾಲದಿಂದ ನಮ್ಮ ಸಣ್ಣ ಹುಡುಗರಿಂದ ಅವು ಕುರಿ ಕಾಯಕ್ಕೆ ಇಟ್ಟಿದ್ದಂಥ ಜಾಗ ಮೀಸಲು. ಈಗ ಅದು ಯಾವ ಪುಣ್ಯಾತ್ಮ ಕೊಟ್ಟನೋ ಗೊತ್ತಿಲ್ಲ, ಅದು ಯಾವ ಕಾನೂನು ತಂದ್ರೋ ಗೊತ್ತಿಲ್ಲ, ಅವೆಲ್ಲ ಡೀಮ್ಡ್ ಫಾರೆಸ್ಟ್ ಆಗಿದ್ದಾವೆ. ನೀವು ಯಾರೂ ಉಪಯೋಗಿಸ್ಕೊತಾ ಇಲ್ಲ. ಈಗೇನಾಗಿದೆ, ಆ ಅರಣ್ಯ ಪಾಲಕರನ್ನ ಹಾಕ್ತಿರಲ್ಲ ಅವರೇ ತೊಂದರೆ ಕೊಡೋರು. ಈ ಕುರಿಗಾಯಿಗಳು ಬರ್ತಾರಲ್ಲ ಅವ್ರಿಗೂ ಅವರೇ ತೊಂದರೆ ಕೊಡೋರು, ಊರಿನಲ್ಲಿರೋ ಕುರಿಕಾಯಿಗಳಿಗೂ ಅವರೇ ತೊಂದರೆ ಕೊಡೋರು. ದಯವಿಟ್ಟು ಮರ ಮಾಲಿಕೆ ಇಲ್ಲದೆ ಇರೋವಂಥದ್ದ ನಿಮ್ಮ ಗಿಡ ಏನು ನೆಡ್ತೀರಿ ಸೊಸಿಗಳನ್ನು ಅವ್ಯಾವನೂ ನಾಶ ಪಡಿಸ್ತಾ ಇರ್ತಕ್ಕಂಥ ಭೂಮಿ ಎಲ್ಲ ಗ್ರಾಮಗಳಲ್ಲೂ 100 ಎಕರೆ 200 ಎಕರೆ 300 ಎಕರೆ ಇದೆ. ಆ ಪ್ರದೇಶದಲ್ಲಿ ಆ ಕುರಿನಾರು ಮೇಯ್ದು ಬದುಕಕ್ಕೆ ದಯವಿಟ್ಟು ಒಂದು ಕಾನೂನು ನೀವು ತಂದು ಅವ್ರಿಗೆ ಹೇಳಿ, ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೆ ಆ ಸಾಕು, ಆ ಡೀಮ್ಡ್ ಫಾರೆಸ್ಟ್ ನೀವೇನಾದ್ರು ಬೆಳೆಸೋದಾದ್ರೆ ಬೆಳೆಸಿ. ನಾವು ಮರ ಗಿಡ ಬೆಳೆಸ್ತೀರಿ ಅದು ಮಾಡ್ತೀರಿ ಅಂದ್ರೆ ನಮ್ದೇನು ತಕರಾರಿಲ್ಲ. ನಿಜವಾಗಲೂ ಏನೂ ಬೆಳೆಸಲ್ಲ, ಸುಮ್ಮನೆ ಒಂದು ಟ್ರಂಚ್ ಮಾತ್ರ ಹೊಡೆದಾರೆ. ಅದ್ರೊಳಗೆ ಹೋದ್ರೇನೆ ತಗೊಬಂದು ಕೇಸ್ ಕೊಡರೆ ಅವರು, ಕೇಸಿ ಸಿಗಾಕ್ಯಣರೆ ಅವರು. ಅದನ್ನ ಫಾರೆಸ್ಟ್ ಆಕ್ಟ್ ಇಟ್ಕೊಂಡು ಕೂತ್ಕೋತಾರೆ. ಅದಕ್ಕೆ ಸ್ವಲ್ಪ ಇದು ರಿಯಾಯಿತಿ ಕೊಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅಧ್ಯಕ್ಷರೇ ಒಂದು ಸೆಕೆಂಡ್. ಸಿಐಜಿ ರಿಪೋರ್ಟ್ನನ್ನು ಶಾಸಕ ಸುನಿಲ್ ಕುಮಾರ್ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದರು. ಈ ಸರ್ಕಾರ ಯಾವ ದಿಕ್ಕಿನ ಕಡೆ ಸಾಗ್ತಾ ಇದೆ ಅಂತ ವಿರೋಧ ಪಕ್ಷ ಹೇಳುವ ಅವಶ್ಯಕತೆ ಇಲ್ಲ. ಮೂಲಸೌಕರ್ಯಗಳಿಗೆ ರಾಜ್ಯ ಸರ್ಕಾರ 5229 ಕೋಟಿಗಳಷ್ಟು ಕಡಿಮೆ ಮಾಡಿದೆ. ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಶೇಕಡ 68ರಷ್ಟು ಪರಿಣಾಮ ಬೀರುತ್ತದೆ. ಭವಿಷ್ಯದ ಬೆಳವಣಿಗೆಗೆ ಹಾನಿಕಾರಕ ಎಂದು ಸಿಐಜಿ ವರದಿಯಲ್ಲಿ ಹೇಳಿದ್ದಾರೆ ಎಂದರು.
5 ಖಾತರಿ ಯೋಜನೆಗಳ ಅನುಷ್ಠಾನ ರಾಜ್ಯದ ಸಂಪನ್ಮೂಲಗಳ ಮೇಲೆ ಒತ್ತಡ ಉಂಟು ಮಾಡುತ್ತದೆ. ಹಣಕಾಸಿನ ಕೊರತೆ ಸಾಲದ ಮಟ್ಟದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಉಲ್ಲೇಖ ಮಾಡಿದೆ ಎಂದು ಹೇಳಿದರು. ಸರ್ಕಾರ ಯಾವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ ಅನ್ನೋದನ್ನ ವಿರೋಧ ಪಕ್ಷ ಹೇಳುವಂತ ಅಗತ್ಯ ಇಲ್ಲ. ನಾವು ವಿರೋಧ ಪಕ್ಷದವರು ಟೀಕೆ ಮಾಡ್ತೀವಿ ಅಂತ ನೀವು ಹೇಳಿದ್ರೆ, CA ರಿಪೋರ್ಟ್ ಈ ಸರ್ಕಾರದ ಆರ್ಥಿಕ ಸ್ಥಿತಿಯನ್ನ, ಈ ಸರ್ಕಾರದ ದೂರದೃಷ್ಟಿಯ ಯೋಚನೆಗಳನ್ನ ಎಳೆ ಎಳೆಯಾಗಿ ಬಿಡಿಸಿದ್ದಾರೆ. ನಾನು ಅದನ್ನ 2 ಪ್ಯಾರ ಓದ್ತೇನೆ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, 2023-24ನೇ ಸಾಲಿನಲ್ಲಿ ರಾಜ್ಯದ ಸ್ವೀಕೃತಿಯು ಕಳೆದ ವರ್ಷಕ್ಕಿಂತ 1.86% ಬೆಳೆದರೆ ಅದರ ಖರ್ಚು 12.54% ಹೆಚ್ಚಾಗಿದೆ. ವೆಚ್ಚದ ಬೆಳವಣಿಗೆಯು ಮುಖ್ಯವಾಗಿ ಖಾತರಿ ಯೋಜನೆಗಳಿಂದಾಗಿತ್ತು. ಇದು 9,271 ಕೋಟಿ ರಾಜಸ್ವದ ಕೊರತೆಯಾಗಿದೆ ಅಂತ ಹೇಳ್ತಾ ಅವರು ಮುಂದೆ ಹೇಳ್ತಾರೆ, 2019ರ ಆರ್ಥಿಕ ಕುಸಿತದಿಂದ ಚೇತರಿಸಿಕೊಂಡ ನಂತರ ಈಗ 9,021 ಕೋಟಿ ರಾಜಸ್ವ ಕೊರತೆಯನ್ನ ಎದುರಿಸ್ತಾ ಇದೆ ಅಂತೇಳಿ CAG ರಿಪೋರ್ಟ್ನಲ್ಲಿ ಹೇಳ್ತಾರೆ. ಮಾನ್ಯ ಅಧ್ಯಕ್ಷರು ಅವರು ಮುಂದುವರೆದು ಹೇಳ್ತಾರೆ, ಡಾಕ್ಟರ್ ಲಮಾಣಿ ಅವರು ಮುಂದುವರೆದು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಬರ್ಮಗೌಡ ಭಟ್, ಖಾತರಿ ಯೋಜನೆಗಳು ಮತ್ತು ಅದರಿಂದ ಉಂಟಾಗುವ ಕೊರತೆಗಳನ್ನು ನೀಗಿಸಲು ರಾಜ್ಯವು 63,000 ಕೋಟಿ ನಿವ್ವಳ ಮಾರುಕಟ್ಟೆ ಸಾಲವನ್ನು ಪಡೆದುಕೊಂಡಿತು. ಇದು ಕಳೆದ ವರ್ಷದ ನಿವ್ವಳ ಸಾಲಗಳಿಗಿಂತ 37,000 ಕೋಟಿ ಹೆಚ್ಚಾಗಿದೆ. ಇದು ಮುಂದಿನ ದಿನಗಳಲ್ಲಿ ಮರುಪಾವತಿ ಹೊರೆಯನ್ನು ಹೆಚ್ಚಿಸುವುದಲ್ಲದೆ ರಾಜ್ಯದ ಬಡ್ಡಿ ಹೊರೆಯನ್ನು ಅಗಾಧವಾಗಿ ಹೆಚ್ಚಿಸುತ್ತದೆ. 14 ಬಜೆಟ್ ಅನ್ನು ಮಂಡಿಸಿದಂತ ಮುಖ್ಯಮಂತ್ರಿಗಳ ರಾಜ್ಯ ಸರ್ಕಾರದ ಯೋಜನೆಯ ಬಗ್ಗೆ CAGನವರು ಹೇಳಿರುವಂಥದ್ದು, ಇಂದಿನ ವರ್ಷಕ್ಕೆ ಹೋಲಿಸಿದರೆ ರಾಜ್ಯವು ಮೂಲ ಸೌಕರ್ಯಕ್ಕಾಗಿ ಬಂಡವಾಳ ವೆಚ್ಚವನ್ನು, ಇದು ಬಹಳ ಇಂಪಾರ್ಟೆಂಟ್, ನಾವೆಲ್ಲರೂ ಕೂಡ ಕೇಳ್ತಾ ಇರೋದು ಇದನ್ನೇ ಅಶೋಕ್, ಇಂದಿನ ವರ್ಷಕ್ಕೆ ಹೋಲಿಸಿದರೆ ರಾಜ್ಯವು ಮೂಲ ಸೌಕರ್ಯಕ್ಕಾಗಿ ಬಂಡವಾಳ ವೆಚ್ಚವನ್ನು ಸುಮಾರು 5,229 ಕೋಟಿಗಳಷ್ಟು ಕಡಿಮೆ ಮಾಡಿದೆ. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಅಪೂರ್ಣ ಯೋಜನೆಗಳ ವೆಚ್ಚಗಳ ಮೇಲೆ 68% ಪರಿಣಾಮ ಬೀರುತ್ತದೆ. ಭವಿಷ್ಯದ ಬಗ್ಗೆ ಹೇಳ್ತಾ ಇರೋದವರು, ಒಟ್ಟು ಬಂಡವಾಳ ರಚನೆಯ ಈ ಸಂಕೋಚನವು ಭವಿಷ್ಯದ ಬೆಳವಣಿಗೆಯ ನಿರೀಕ್ಷೆಗಳಿಗೆ ಹಾನಿಕಾರಕವೆಂದು ಸಾಬೀತುಪಡುತ್ತದೆ. ಅವ್ರು ಹೇಳ್ತಾ ಇನ್ನು ಮುಂದುವರೆದು ಹೇಳ್ತಾರೆ, ಅಸ್ತಿತ್ವದಲ್ಲಿರುವ ಸಹಾಯಧನಗಳು, ಹಣಕಾಸು ನೆರವು ಅಥವಾ ಪ್ರಯೋಜನಗಳನ್ನು ತರ್ಕಬದ್ಧಗೊಳಿಸದೆ 5 ಖಾತರಿ ಕುರಿಗಾಹಿಗಳಿಗೆ ಆಹಾರ ಭದ್ರತೆ, ಆರೋಗ್ಯ ಕೊಡಬೇಕು ಎಂದು ಬಿಲ್ ಹೇಳಿದ್ದಾರೆ. ಜಾನುವಾರುಗಳ ನಷ್ಟದ ಬಗ್ಗೆ ಪರಿಹಾರ ನೀಡಬೇಕು ಎನ್ನುವುದು ಬಿಲ್ನಲ್ಲಿ ಸೇರಿಸಿದ್ದಾರೆ. ಮನೆ ಬಿಟ್ಟರೆ 1 ವರ್ಷದ ನಂತರ ಸೇರ್ತಾರೋ ಏನೋ, ಹಾಗಾಗಿ ಅಲೆಮಾರಿಗಳಿಗೆ ಟೆಂಟ್ ಕೊಡಬೇಕು ಎಂದು ವಿಪಕ್ಷ ನಾಯಕ R. ಅಶೋಕ್ ಒತ್ತಾಯಿಸಿದ್ದಾರೆ. ದೌರ್ಜನ್ಯ ಆದಾಗ ಕಾನೂನು ಸೌಲಭ್ಯ ಏನು ಕೊಡ್ತೀರಾ ಅಂತ ಅಲೆಮಾರಿಗಳ ಬಿಲ್ನಲ್ಲಿ ಸೇರಿಸಬೇಕು ಎಂದು ಸದನದಲ್ಲಿ ಹೇಳಿದರು. ವೆಂಕಟೇಶ್ವರ ಅಲ್ಲಿ ಕೇಳ್ಕೊಂಡು ಹೌದು, ಚೆನ್ನಾಗಿರೋ ಬಿಲ್ ತಂದಿದ್ದೀರಾ, ಪೂರ್ತಿ ಎಕ್ಸ್ಪ್ಲನೇಷನ್ ಮಾಡಲಿಲ್ಲ. ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರೋದು. ಹೌದು ಸ್ವಾಮಿ, ಬಿಲ್ ಎಕ್ಸ್ಪ್ಲೇನ್ ಒಬ್ರು ಮಾಡಿದಾಗ ಎಕ್ಸ್ಪ್ಲೇನ್ ಮಾಡಬೇಕಾ ಬೇಡ? ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸಂಕ್ಷಿಪ್ತವಾಗಿ ಏನು ಆಗಲ್ಲ. ಅಶ್ವಥ್ ನಿಮ್ಗಿಬ್ರು ನಾವೊಂದು ಬಿಲ್ ಮಂತ್ರಿಗೂ ಸಮಾಧಾನ ಹೇಳಿ. ಅವರೆಲ್ಲ ಇಲಾಖೆ ಬಿಟ್ಟು ಕೂತ್ಕೊಳ್ಳಿ. ಎಜುಕೇಶನ್ ಮಿನಿಸ್ಟರ್ ಆಗಿದ್ದವರು ಅಶ್ವಥ್ ನಾರಾಯಣ್ ನೀವು ಕೂತ್ಕೊಳ್ಳಿ. ಏನ್ ಮಾಡ್ಬೇಕು ಹೇಳಿ ನಾನು? ಆಯ್ತು ಮಂತ್ರಿಗಳೇ. ಅಧ್ಯಕ್ಷರೇ, ಇಲ್ಲಿ ಮಂತ್ರಿಗೆ ಅಶ್ವಥ್ ಈಗ ಸದ್ಯಕ್ಕೆ ಸುಧಾಕರ್ ಕೊಡಿಸ್ಲಿ ಅವರಿಗೆ. ಬಹಳ ಇಂಪಾರ್ಟೆಂಟ್ ಮಸೂದೆಯನ್ನು ತಂದಿದ್ದಾರೆ, ನಾನು ಸ್ವಾಗತ ಮಾಡ್ತೀನಿ. ಓಕೆ, ಅವ್ರ ಬಿಲ್ಲಲ್ಲಿ ಭಾಳ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ. ಏನು, ಆರೋಗ್ಯ ಸೌಲಭ್ಯ ಕೊಡಬೇಕು, ಆಹಾರ ಭದ್ರತೆ ಕೊಡಬೇಕು, ಈ ಥರದ್ದೆಲ್ಲ ಹೇಳಿದ್ದಾರೆ. ಅವರು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ, ಅದಕ್ಕೆ ಹೇಳಿದೆ ಒಳ್ಳೆ ಬಿಲ್ಲು. ಅದ್ರ ಪರವಾಗಿ ನಾನೇ ವಿರೋಧ ಪಕ್ಷದ ನಾಯಕನಾಗಿ ನಾನೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಅದು ಲಸಿಕೆ ಹಾಕುವಂಥದ್ದು,
ಜಾನುವಾರುಗಳ ನಷ್ಟದ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದು ಇದೆಲ್ಲ ಇದೆ ಇದರಲ್ಲಿ. ಭಾಳ ಇಂಪಾರ್ಟೆಂಟಾಗಿ ಅವರಿಗೆ ಸಿಗಬೇಕಾಗಿರುವಂಥದ್ದು ಅವ್ರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯದ ಬಗ್ಗೆ ಏನು ಪನಿಷ್ಮೆಂಟು ಅನ್ನೋದನ್ನು ಮಂತ್ರಿಗಳು ಹೇಳಿದರೆ, ಅಥವಾ ನಾನು ಹಿಂಗೆ ಮಾಡ್ತೀನಿ ಅನ್ನೋದಾದರೂ ಮಂತ್ರಿಗಳು ಹೇಳಬೇಕಾಯ್ತು. ತಮ್ಮ ಕಡೆ ಇಲ್ಲ, ಈಗ ಮಂಗಳೂರು ಕಡೆನೂ ಬರ್ತಾ ಇದ್ದಾರೆ ಅವರೆಲ್ಲ. ಮನೆ ಬಿಟ್ಟರೆ ಇನ್ನೊಂದು ವರ್ಷಕ್ಕೆ ಸೇರ್ತಾರೋ ಹೆಂಗೋ ಗೊತ್ತಿಲ್ಲ. ಅವರು ಎಲ್ಲಿ ಟೆಂಟ್ ಅಲ್ಲಿ ಇರ್ತದೋ ಅಲ್ಲಿ ಟೆಂಟ್ ಹಾಕ್ತಾರೆ. ಅವ್ರು ಟೆಂಟ್ ಕೊಡೋ ವ್ಯವಸ್ಥೆನೂ ಇದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ವೆಂಕಟೇಶ್ ಅವರೇ. ಅವ್ರಿಗೆ ಮಳೆ ಬಂದಾಗ ಅವ್ರಿಗೆ ಬೇಕಾಗಿರೋದು ಟೆಂಟ್, ಇಂಪಾರ್ಟೆಂಟ್ ಟೆಂಟ್ ಇಮಿಡಿಯೇಟ್. ಶಿವಮೊಗ್ಗದಲ್ಲಿ ಸಹೋದರನಿಂದಲೇ ಸಹೋದರನ ಕೊಲೆ ನಡೆದು ಹೋಗಿದೆ. ವಿನೋಬ ನಗರದ ಎಪಿಎಂಸಿ ಯಾರ್ಡ್ನಲ್ಲಿರುವ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಯುವಕನ ಮೇಲೆ ಚಾಕುವಿನಿಂದ ಇರಿಯಲಾಗಿದ್ದು, ಯುವಕ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿದ್ದಾನೆ. ಬನ್ನಿಕೆರೆ ಗ್ರಾಮದ ಜನಾರ್ದನ ಎಂಬ ಯುವಕನ ಮೇಲೆ ಹನುಮಂತ ಎಂಬ ವ್ಯಕ್ತಿ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ದಾನೆ. ತೀವ್ರ ಇರಿತಕ್ಕೊಳಗಾದ ಯುವಕನನ್ನ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಳೆದ ರಾತ್ರಿ ಈ ಘಟನೆ ನಡೆದಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿದ್ದಾನೆ. ಚಿಕಿತ್ಸೆ ಫಲಕಾರಿಯಾಗದೆ ಜನಾರ್ದನ ಸಾವನ್ನಪ್ಪಿದ್ದಾನೆ. 6 ವರ್ಷದ ಹಿಂದೆ ಊರೊಂದರ ಜಾತ್ರೆಗೆ ಹನುಮಂತು ಜೊತೆಗೆ ಬೈಕ್ನಲ್ಲಿ ಹೋಗುವಾಗ ಅಪಘಾತವಾಗಿದ್ದು, ಅಪಘಾತದಲ್ಲಿ ಹನುಮಂತುವಿಗೆ ತೀವ್ರ ಗಾಯವಾಗಿತ್ತು. ಗಾಯಗೊಂಡಿದ್ದ ಹನುಮಂತುವಿಗೆ ಸೂಕ್ತ ಚಿಕಿತ್ಸೆಯಾಗಲಿ ಅಥವಾ ಪರಿಹಾರ ನೀಡಿಲ್ಲ ಎಂಬ ಕಾರಣಕ್ಕೆ ಹನುಮಂತು ಜನಾರ್ದನ ಮೇಲೆ ದ್ವೇಷ ಕಾರುತ್ತಿದ್ದ ಎನ್ನಲಾಗಿದೆ. ನಿನ್ನೆ ಇದೇ ವಿಚಾರಕ್ಕೆ ಗಲಾಟೆ ನಡೆದು ಚಾಕುವಿನಿಂದ ಇರಿಯಲಾಗಿದೆ. ಜನಾರ್ದನ ಮತ್ತು ಹನುಮಂತು ಇಬ್ಬರು ಸಂಬಂಧಿಗಳಾಗಿದ್ದು, ಸಂಬಂಧದಲ್ಲಿ ಇಬ್ಬರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಎನ್ನಲಾಗ್ತಿದೆ. ಹನುಮಂತನನ್ನ ವಿನೋಬನಗರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬನ್ನಿಕೆರೆ ಗ್ರಾಮ, ಬನ್ನಿಕೆರೆ ಹಳ್ಳಿ ಗ್ರಾಮ ತಾಂಡದವರು ಹುಡುಗರು ಇಬ್ಬರು ಅನ್ಯನ್ಯವಾಗಿ ಭಾಳ ಚೆನ್ನಾಗಿದ್ದು ಇವರು ಒಂದು 5 ವರ್ಷ ಹಿಂದೆ ಎಲ್ಲೋ ಶಿವಲಾಲ್ ದೇವಸ್ಥಾನದಲ್ಲಿ ಜಾತ್ರೆಗಂತ ಹೋದವರು ಇಬ್ಬರು ಹೋಗ್ಬೇಕಾದ್ರೆ ಬೈಕ್ ಆಕ್ಸಿಡೆಂಟ್ ಆಗಿ ಕಾಲು ಸ್ವಲ್ಪ ಪೆಟ್ಟಾಗಿತ್ತು. ಯಾರು ಇವ್ನು ಕೊಲೆ ಮಾಡಿದಾನಲ್ಲ ಹನುಮಂತ, ಅವನಿಗೆ ಪೆಟ್ಟಾಗಿತ್ತು, ಅವನಿಗೂ ಫ್ರ್ಯಾಕ್ಚರ್ ಆಗಿತ್ತು. ಅವನಿಗೆ ನಾನು ಬೆಂಗಳೂರು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬಂದೆ. ಅದಾದ ನಂತರ ಅದೇ ದೇಶ ಹಿಡ್ಕೊಂಡು ನಿನ್ನೆ ಸಂಜೆ ಸುಮಾರು 7:30ಕ್ಕೆ ಅವನು ಇಲ್ಲೇ ಹೋಟೆಲಲ್ಲೇ ಕೆಲಸ ಮಾಡ್ತಿದ್ದ. ಯಾರು ಜನಾರ್ದನ್ ತೀರ್ಕೊಂಡಿದ್ದಾನಲ್ಲ ಅವನು ಅದೇ ದೇಶ ಹಿಡ್ಕೊಂಡು ಹೊಡೆದಿದ್ದಾನಂತ ಸುದ್ದಿ ಬಂತು ಸರ್. ಅದು ಗೊತ್ತಾದ ಮೇಲೆ ನಾವು ಹೋಗಿ ಅವನು ನಂಜಪ್ಪ ಹಾಸ್ಪಿಟ್ಲಲ್ಲಿ ಸೇರಿಸಿದ್ವಿ. ಅದು ಚಿಕಿತ್ಸೆ ಫಲಕಾರಿಯಾಗದೆ ಸಾವು ಕಂಡಿದ್ದಾನೆ ಸರ್. ನಿನ್ನೆ ಸಂಜೆ ಅವರಿಬ್ಬರು ಭಾರಿ ಅನ್ಯವಾಗಿದ್ದರು.
ಒಂದು ಪಾರ್ಟಿ ಇರಲಿ ಏನಾರು ಇರಲಿ ಎಲ್ಲ ಇಬ್ಬರು ಜೊತೆಗೆ ಮಾಡೋರು. ಹಾಗಾಗಿ ಅವನು ಪಾಪ ಹೋಟ್ಲಲ್ಲಿ ಇದ್ದಲ್ಲ, ಅವನು ಕರೆದಾಗ ಬಂದಿದ್ದಾನೆ. ಬಂದು ಇಬ್ಬರು ಇವನು ಯಾವ ದೇಶ ಹಳೆ ದೇಶದ ಮೇಲೆ ಇವನು ಚಾಕುವಿಂದ ಅವನಿಗೆ ಚುಚ್ಚಿದ್ದಾನೆ ಸುಮಾರು 4-5 ಬಾರಿ. ಹಾಗಾಗಿ ಇವು ಸಾವು ಕಂಡಿದ್ದಾನೆ ಅವನು. ದ್ವೇಷ ಏನು ಅದೇ ಇದೆ. ಅವರಿಬ್ಬರು ಬೈಕಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತಲ್ಲ, ನನಗೆ ಬೀಳಿಸ್ಬಿಟ್ಟು ನನ್ನ ಕಾಲು ಫ್ರಾಕ್ಚರ್ ಮಾಡಿಬಿಟ್ಟಾನಲ್ಲ. ಒಂದು ದೇಶದಲ್ಲಿ ಈ ಥರ ಅವನಿಗೆ ಸಾಯಿಸಿದ್ದಾನೆ. ಅವರು ಚಿಕ್ಕ ದೊಡ್ಡಪ್ಪ ಮಕ್ಕಳೇ ಆಗಬೇಕು ಇಬ್ಬರು. ತುಂಬ ಆತ್ಮೀಯರು ಅಂದರೆ ಒಂದು ಬರ್ತಡೇಗಿರಲಿ ಒಂದು ಏನೇ ಇರಲಿ ಅವ್ರು ತುಂಬ ಆತ್ಮೀಯರು. ಅಂದರೆ ಒಂಥರ ಸ್ವಂತ ಅಣ್ಣ ತಮ್ಮರು ಆ ಥರ ತಿರುಗ್ತಿದ್ರು. ಅದರಲ್ಲಿ ಒಂದು 6 ವರ್ಷದ ಹಿಂದ್ಗಡೆ ಏನು ದುಶ್ಮನಿ ಆಗಿತ್ತು ಅದು ನಮಗೆ ಗೊತ್ತಿಲ್ಲ. ಅಂದರೆ ಸಡನ್ಲಿ ಒಂದಪ್ಪಡೆ ಈ ಥರ ಆಗಿಬಿಟ್ಟಿದೆ ಸ್ಟೋರಿ ಅದು. ಅಂದರೆ ಈಗ ಅವನು ಯಾರಿಗೋ ಫೋನ್ ಮಾಡಿ ಬಂದ ಅದೇನೋ ಆಗಿದೆ. ಅದೇನಾಗಿದೆ ಅಂದರೆ ಇವನು ಫ್ರೆಂಡ್ ಅಂತ ಹೋಗಿದ್ದಾನೆ, ಜೊತೆಗೆ ಕೈ ಹಾಕ್ಕೊಂಡು ಫ್ರೆಂಡ್ ಅಣ್ಣ ತಮ್ಮ ಅಂತ ಕರೆದಂಗೆ ಹೋಗಿರೋದು ಏನಾಗಿದೆ ಅಂದರೆ ಆಮೇಲೆ ಅವನು ಅಲ್ಲಿ ಸ್ಟೋರಿ ತುಂಬ ಸಿಕ್ಕಾಪಟ್ಟೆ ನಡೆದಿದೆ. ಅಂದರೆ ಇವನು ಚುಚ್ಚಿದ್ದಾನೆ, ಇವನು ಕೂತ್ಕೊಂಡು ಓಡೇ ಬಂದಿದ್ದ ಕೂಡಲೇ ಅಲ್ಲಿ ಕ್ಯಾಂಟೀನ್ ಎದುರುಗಡೆ ಹುಡುಗರು ಇದ್ದಾರಲ್ಲ, ಅವ್ರು ತಕ್ಷಣ ಬಂದು ಏನಾಗಿದೆ ಅಂತ ಎತ್ಕೊಂಡು ಬಂದಿದ್ದಾರೆ. ಅವಾಗ ಸಿಕ್ಕಾಪಟ್ಟೆ ಆಟೋಗೆಲ್ಲ ಹುಡುಕಿ ಯಾರು ಆಟೋದವ್ರು ನಿಲ್ಲಿಸಿಲ್ಲ. ಅವಾಗ ಹೋಟ್ಲು ಓನರ್ ಕೆಲಸ ಮಾಡ್ತೀವಿ ಓನರು, ಅವ್ರೇನು ಮಾಡಿದ್ದಾರೆ, ಅದು ಬೈಕಲ್ಲಿ ಕರ್ಕೊಂಡು ಅಂತ ನೋಡಿದ್ದಾರೆ. ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಏನಾಗಿದೆ, ಬೈಕ್ ಯಾವುದೂ ಆಗಿಲ್ಲ. ಆವಾಗ ಯಾರೋ ಆಟೋದವ್ರು ಬಂದ್ರಂತೆ, ಅವರಿಗೆ ಏನೋ ಹೆದರಿಸಿ ಬರ್ರಿ ಸರ್ ಹಿಂಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದ್ಮೇಲೆ ಅವರು ಸರಿ ಸರ್ ಅಂತ ಕರ್ಕೊಂಡು ನಂಜಪ್ಪ ಲೈಫ್ ಕೇರಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋದ್ಮೇಲೆ ಅಲ್ಲೂ ಆಗಲ್ಲ ಅಂತ ಕಳಿಸಿದ್ದಾರೆ. ಅಲ್ಲಿಂದ ನಂಜಪ್ಪ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ. ಅಲ್ಲೂ ನೈಟು ಸುಮಾರು ಸಿಕ್ಕಾಪಟ್ಟೆ ಎಲ್ಲ ತುಂಬ ಇದು ಮಾಡಿದ್ರು. ಅದಾದಮೇಲೆ ಮತ್ತೆ ಅಲ್ಲೂ ಆಗಲ್ಲ ಅಂತ ಹೇಳಿದ್ರು. ಸುಮ್ಮನೆ ಸಿಕ್ಕಾಪಟ್ಟೆ ಬಿಲ್ ಆಗುತ್ತೆ ಅದು ಇದು ಅಂತ ಹೇಳ್ಬಿಟ್ಟು ಆಮೇಲೆ ಕರ್ಕೊಬಂದು ಮಗನ ಹಾಸ್ಪಿಟ್ಲಲ್ಲಿ ನೋಡೋಣ ಎಲ್ಲರೂ ಬದುಕಿದ್ರೆ ಅದೃಷ್ಟ ಆಗುತ್ತೆ ಅಂತ ಅಲ್ಲಿ ಸೇರಿಸ್ತಾರೆ ಸರ್. ಅಷ್ಟೇ ನನಗೆ ಗೊತ್ತಿರೋದು. ಆಮೇಲೆ ಏನೋ ಗೊತ್ತು ಸಿಕ್ಕಾಪಟ್ಟೆ ಅಂದರೆ ಸರ್ ಇಲ್ಲಿ ಬಿದ್ದಿದೆ ಹೊರ್ತಾ, ಮತ್ತು ಹೊಟ್ಟೆಗೆಲ್ಲ ಬಿದ್ದಿದೆ, ಮತ್ತು ಬೆನ್ನಿಗೆಲ್ಲ ತುಂಬ ತೆರೆದಂಗೆ ಇದೆ ಒಂಥರ. ಒಟ್ಟು ಯಾವ್ದ್ರದ್ದು ಹೊಡೆದ ಅಂತ ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ ಕನ್ಫರ್ಮು. ಏನು ದೇಶ ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಕೊಲೆ ಪ್ರಕರಣದ ಕುರಿತು ಎಸ್ಪಿ ಮಿಥುನ್ ಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ಕಳೆದ ರಾತ್ರಿ 9:30ರ ಸುಮಾರಿಗೆ ಕರೆ ಮಾಡಿ ಜನಾರ್ದನ್ ಎಂಬಾತನನ್ನ ಕರೆಸಿಕೊಂಡು ಕೃತ್ಯ ಎಸಗಿದ್ದಾನೆ. ಬೆಳಗಿನ ಜಾವ ಆತ ಮೃತಪಟ್ಟಿದ್ದಾನೆ. ಇದು ವೈಯಕ್ತಿಕ ಕಾರಣ ಅಂತ ಹೇಳ್ತಾ ಇದ್ದು ಆ ಕುರಿತ ಪರಿಶೀಲನೆ ನಡೆಸ್ತಾ ಇದ್ದೀವಿ. ಜೊತೆಗೆ ಯಾರಾದರೂ ಇದ್ರ ಅನ್ನೋದನ್ನ ತನಿಖೆ ಮಾಡ್ತಾ ಇದ್ದೀವಿ ಎಂದು ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಅಷ್ಟೊತ್ತಿಗೆ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ಜನಾರ್ದನ್ ಅನ್ನೋ ಒಬ್ಬ ವ್ಯಕ್ತಿ, ಸುಮಾರು 27 ವಯಸ್ಸು ಈತನಿಗೆ. ಈತ ಮೃತ ವ್ಯಕ್ತಿಯಾಗಿರ್ತಾನೆ. ಈತನ ಸ್ವಂತ ದೊಡ್ಡಪ್ಪನ ಮಗ ಹನುಮಂತ ಅಂತ, ಅವನು ಮುಖ್ಯ ಆರೋಪಿ ಆಗಿರ್ತಾನೆ. ಸೊ ಈತ ಯಾರು ಮೃತ ವ್ಯಕ್ತಿ ಇರ್ತಾನೆ ಜನಾರ್ದನ್ನು, ಇಲ್ಲೇ ನಿಮ್ಮ ಪಕ್ಕದಲ್ಲಿ ಕಾಣ್ತಿರ್ತಕ್ಕಂಥ ಒಂದು ನಿಸರ್ಗ ಹೋಟ್ಲಲ್ಲಿ ಕೆಲಸ ಮಾಡ್ತಿರ್ತಾನೆ ಕುಕ್ಕಾಗಿ. ಸೊ ಒಂದು ರಾತ್ರಿ 9:30, 9:30 ಅಷ್ಟೊತ್ತಿಗೆ ಬಂದು ಫೋನ್ ಮಾಡಿ ಕರೆಸ್ಕೋತಾನೆ, ಬಾ ನಿನ್ನ ಹತ್ರ ನಾನು ಮಾತಾಡಬೇಕು ಅಂತಂದು. ಸೊ ಅವನು ಕೆಳಗಡೆಗೆ ಬಂದಾಗ ಇವನು ಮುಂಚಿತವಾಗಿ ಪ್ರಿಪೇರ್ ಆಗಿ ಬಂದಿರ್ತಾನೆ. ಅವನ ಜೊತೆ ಬೇರೆ ಯಾರು ಇದ್ದರೆ ಏನು ಎತ್ತ ಅಂತಂದು ಪರಿಶೀಲನೆ ಮಾಡ್ತಾಯಿದ್ವಿ. ಸೊ ಕೆಳಗಡೆ ಬಂದಿದ್ದ ತಕ್ಷಣ ಅವನು ಚಾಕುವಿನಿಂದ ಈತನಿಗೆ ತಿವಿದು ಗಾಯ ಕೂಡ ಆಗಿರುತ್ತೆ ಅವನಿಗೆ. ಇಮಿಡಿಯೇಟ್ಲಿ ಇಲ್ಲಿ ಸ್ಥಳೀಯರು ಯಾರಿರ್ತಾರೆ ಅವರು ಆಸ್ಪತ್ರೆಗೆ ಸೇರಿಸ್ತಾರೆ. ನಮ್ಮ ಇಲಾಖೆಯ ಅಧಿಕಾರಿಗಳು ಕೂಡ ಬಂದು ಆರೋಪಿನೂ ಕೂಡ ಸೆಕ್ಯೂರ್ ಮಾಡ್ಕೊಳ್ತಾರೆ. ಆಮೇಲೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾನೆ. ಇವತ್ತು ಬೆಳಗಿನ ಜಾವ ಆತ ಮೃತಪಟ್ಟಿರ್ತಾನೆ. ಮರ್ಡರ್ ಪ್ರಕರಣವಾಗಿ ನಾವು ಇದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಒಬ್ಬ ಆರೋಪಿನ ಈಗ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಸೊ ವೈಯಕ್ತಿಕ ಕಾರಣ ಅಂತ ಅವ್ನು ಹೇಳ್ತಾ ಇದ್ದಾನೆ ಮೇಲ್ನೋಟಕ್ಕೆ. ಸೊ ಏನು ಕಾರಣ ಏನು ಎತ್ತ ಅಂತಂದು ಇನ್ನು ಪರಿಶೀಲನೆ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಇವನೊಬ್ಬನೇ ಇದನ್ನ ಬೇರೆ ಯಾರು ಇದ್ರಾ ಏನು ಎತ್ತ ಅಂತಂದು ಅದನ್ನು ಕೂಡ ತನಿಖೆ ಮಾಡ್ತಾಯಿದ್ದೀವಿ. ನಮ್ಮ ಇನ್ಸ್ಪೆಕ್ಟ್ರು ಹೆಡ್ ಒಂದು ಟೀಮೇ ಇದನ್ನು ತನಿಖೆ ಮಾಡ್ತಾಯಿದೆ. ಒಬ್ಬ ಆರೋಪಿತನ ಈಗಾಗಲೇ ನಾವು ಸೆಕ್ಯೂರ್ ಮಾಡಿದ್ದೀವಿ. ಅದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾ ಇದ್ದೀವಿ. ಬಟ್ ಇವನು ಸ್ವಂತ ದೊಡ್ಡಪ್ಪನ ಮಗನೇ ಇದ್ದಾನೆ. ವೈಯಕ್ತಿಕ ಕಾರಣ ಅಂತಂದು ಹೇಳ್ತಾ ಇದ್ದಾರೆ. ಸೊ ಕಳೆದ ಒಂದು 4-5 ತಿಂಗಳಿಂದನೂ ಇವರಿಬ್ಬರಿಗೂ ಸ್ವಲ್ಪ ವೈಮನಸ್ಸಿತ್ತಂತೆ. ಸ್ವಂತ ದೊಡ್ಡಪ್ಪನ ಮಗನೇ ಆಗಿರೋದ್ರಿಂದ, ಆಮೇಲೆ ಇಬ್ಬರು ಸಿಮಿಲರ್ ಏಜ್ ಇರೋದ್ರಿಂದ ಅಣ್ಣ ತಮ್ಮಂದಿರ ರೀತಿ ಬೆಳೆದಿದ್ದಾರೆ ಅವರಿಬ್ಬರು. ಸೊ ಅದು ಅಷ್ಟೇ ಕಾರಣನ ಬೇರೆ ಏನಾದ್ರು ಕಾರಣ ಇದೆಯಾ ಅಂತಲೂ ಕೂಡ ನಾವು ತನಿಖೆ ಮಾಡ್ತಾಯಿದ್ದೀವಿ. ಹಾಂ, ಅಂದರೆ ಶಿವಮೊಗ್ಗದಲ್ಲೇ ವಾಸವಾಗಿರ್ತಾರೆ ಇಬ್ಬರು ಕೂಡ. ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ವಾಸವಾಗಿರ್ತಾರೆ. ವೈಯಕ್ತಿಕ ಕಾರಣ ಅಂದರೆ ಏನು, ಯಾವ ಥರ ಹೇಳ್ತೀನಿ. ಈಗಲೇ ನಾವು ಲೆಟ್ ಅಸ್ ನಾಟ್ ಸ್ಪೆಕ್ಯುಲೇಟ್ ಅಥವಾ ಜಂಪ್ ಇನ್ ಟು ದ ಕನ್ಕ್ಲೂಷನ್. ಸೊ ಏನು ತೆಲಂಗಾಣ ರಾಜ್ಯದ ಪತಂಗಿ ಟೋಲ್ಗೇಟ್ನಲ್ಲಿ ದ್ವಿಚಕ್ರ ವಾಹನ ಸವಾರ ಟ್ರಾಫಿಕ್ ಕಾನ್ಸ್ಟೇಬಲ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಪೊಲೀಸ್ ಸಿಬ್ಬಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ.
ವಾಹನಗಳನ್ನು ಪರಿಶೀಲಿಸುತ್ತಿದ್ದಾಗ ಕರ್ತವ್ಯದಲ್ಲಿದ್ದ ಟ್ರಾಫಿಕ್ ಕಾನ್ಸ್ಟೇಬಲ್ ಆಸಿಫ್ ಅವರಿಗೆ ಸ್ಕೂಟರ್ ಡಿಕ್ಕಿ ಹೊಡೆದಿದೆ. ತಪ್ಪಿಸಿಕೊಳ್ಳುವ ಭರದಲ್ಲಿ ವಾಹನ ಸವಾರ ಅವರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿರುವ ಆಸಿಫ್ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸವಾರನನ್ನು ವಿಶಾಲ್ ಎಂದು ಗುರುತಿಸಲಾಗಿದ್ದು ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಮಳೆಗಾಲದಲ್ಲಿ ಜನರು ಎಚ್ಚರಿಕೆಯಿಂದ ಓಡಾಡಬೇಕು, ಇಲ್ಲಾಂದ್ರೆ ಯಮನ ಪಾದ ಸೇರಬೇಕಾಗ್ತದೆ. ಹೌದು, ಮುಂಬೈನಲ್ಲಿ ಭಾರಿ ಮಳೆಯಾಗ್ತಿದ್ದು ಭಾಂಡಪ್ನಲ್ಲಿ ಆಕಸ್ಮಿಕವಾಗಿ ವಿದ್ಯುತ್ ತಂತಿ ಸ್ಪರ್ಶಿಸಿ 17 ವರ್ಷದ ಬಾಲಕ ಪ್ರಾಣ ಕಳ್ಕೊಂಡಿದ್ದಾನೆ. ಮೃತನನ್ನು ದೀಪಕ್ ಪಿಳ್ಳೈ ಎಂದು ಗುರುತಿಸಲಾಗಿದೆ. ದೀಪಕ್ ತನ್ನ ಮನೆ ಕಡೆಗೆ ನಡೆದುಕೊಂಡು ಹೋಗ್ತಿದ್ದಾಗ ಹೈಟೆನ್ಷನ್ ವೈರ್ ತಂತಿಯಿಂದ ಮೀಟರ್ ಬಾಕ್ಸ್ ಅನ್ನ ಕಂಡನು. ಆ ವೇಳೆ ದುರಂತ ನಡೆದು ಹೋಗಿದೆ. ಯಾರು ಕೂಡ ರಕ್ಷಣೆ ಕೂಡ ಮಾಡೋದಕ್ಕೆ ಆಗದೆ ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿದ್ದಾನೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ಶವಹೂತ ಪ್ರಕರಣಕ್ಕೆ ಟ್ವಿಸ್ಟ್. ಮಹೇಶ್ ತಿಮರೋಡಿ ಬಂಧನ. ಯೂಟ್ಯೂಬರ್ ಸಮೀರ್ ಎಂಡಿಗೆ ಬಂಧನ ಭೀತಿ. ಮಂಗಳೂರು ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನು ಮಂಜೂರು. ಬಾಡಿಗೆಗಾಗಿ ರಸ್ತೆಯಲ್ಲಿ ನಿಲ್ಲಿಸಿದ್ದ ಲಾರಿ ಕಳವು. ಸೊರಬದ ಪೆಟ್ರೋಲ್ ಬಂಕ್ ಬಳಿ ನಡೆದ ಕೃತ್ಯ. ಸಿಸಿಟಿವಿಯಲ್ಲಿ ದಾಖಲಾಯಿತು ದುಷ್ಕರ್ಮಿಗಳ ಕೈವಾಡ. ಸಹೋದರನಿಗೆ ರಾತ್ರಿ ಕರೆಯಿಸಿ ಚಾಕು ಹಾಕಿದ ಆಸಾಮಿ. ಆರೋಪಿಯನ್ನು ಬಂಧಿಸಿದ ವಿನೋಬನಗರ ಠಾಣೆ ಪೊಲೀಸರು. ಹಳೆ ವೈಷಮ್ಯಕ್ಕೆ ಹೋಯಿತು ಜನಾರ್ದನ್ ಜೀವ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.